ಇನ್ನು ಜಗಳೂರಲ್ಲಿ ಯೂರಿಯಾ ಗೊಬ್ಬರಕ್ಕೆ ನೂಕುನುಗ್ಗಲು ಉಂಟಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ನೂರಾರು ರೈತರು ಪರದಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ರೈತರ ಸಂಕಷ್ಟ ಹೇಳತೀರದಾಗಿದೆ. ಯೂರಿಯಾ ಗೊಬ್ಬರಕ್ಕೆ 3 ದಿನಗಳಿಂದ ಕ್ಯೂ ನಿಂತಿದ್ದಾರೆ. 3 ದಿನ ಬೆಳಗ್ಗೆಯಿಂದಲೇ ಗೋದಾಮಿನ ಬಳಿ ರೈತರು ದಂಡಾಗಿ ಬರ್ತಾರೆ. ಗೊಬ್ಬರದ ಅಗತ್ಯ ಇರುತ್ತೆ. ಮೊಳಕೆ ಒಡೆದು ಇನ್ನೇನು ಬೆಳೆ ಚಿಗುರುವಂತ ಸಂದರ್ಭದಲ್ಲಿ ಬೇಕಿರುವಂತ ಗೊಬ್ಬರ ಸಿಗ್ತಾ ಇಲ್ಲ. ಜಗಳೂರಿನಲ್ಲಿ ಯೂರಿಯಾ ಗೊಬ್ಬರಕ್ಕೆ ಈ ರೀತಿಯಾಗಿ ನೂಕುನುಗ್ಗಲಾಗ್ತಾ ಇದೆ. 1-2 ಗಂಟೆಗಳಲ್ಲ, 3 ಗಂಟೆಗಳಲ್ಲ, 3 ದಿನದಿಂದ ರೈತರು ಈ ರೀತಿಯಾಗಿ ಪರದಾಡ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಬರ್ತಾರೆ, ಆದರೂ ನೂಕುನುಗ್ಗಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ರೈತರ ದಂಡೇ ಹರಿದು ಬರ್ತಾ ಇದೆ. ಜಗಳೂರಿನಲ್ಲಿ ರೈತರು ಸಂಕಷ್ಟ ನೀವು ಗಮನಿಸಬಹುದು ದೃಶ್ಯದಲ್ಲಿ. ಯೂರಿಯಾ ಗೊಬ್ಬರಕ್ಕೆ ಅಂತಾನೆ 3 ದಿನಗಳಿಂದ ಫುಲ್ ಕ್ಯೂ ಇಲ್ಲಿ. ಬೆಳಗ್ಗೆ ಆದ್ರೆ ಬರ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ಗೋದಾಮಿನ ಬಳಿ ರೈತರು ದಂಡಾಗಿ ಬರ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ರೈತರು ಬರ್ತಾರೆ. ಬಟ್ ಅಷ್ಟೇ ವೇಗವಾಗಿ ಅವರಿಗೆ ಸರ್ವಿಸ್ ಸಿಗ್ತಾ ಇಲ್ಲ. 3 ದಿನಗಳು ಕಾಯಬೇಕು ಅಂತ ಹೇಳಿದ್ರೆ ಇನ್ನೆಂಥ ಪರಿಸ್ಥಿತಿ ಇದೆ ನೋಡಿ. 3 ದಿನದಿಂದ ಇದೇ ರೀತಿಯಾಗಿ ರಶ್ ಇದೆ, ಫುಲ್ ಕ್ಯೂ ಇದೆ, ರೈತರು ಬರ್ತಾ ಇದ್ದಾರೆ. ಬಟ್ ಬೆಳೆಗಳ ವಿಚಾರದಲ್ಲಿ ಹೇಗಂತ ಹೇಳಿದ್ರೆ ಯಾವಾಗ ಅಗತ್ಯ ಇರುತ್ತೆ ಆಗ ಅದು ಸಿಗಬೇಕು, ಸಮಯಕ್ಕೆ ಸರಿಯಾಗಿ ಎಲ್ಲ ವ್ಯವಸ್ಥೆಗಳಾಗಬೇಕು. ಅದಾಗದೇ ಹೋದಾಗ ಬೆಳೆಗಳ ಬೆಳವಣಿಗೆಯಲ್ಲೂ ಕೂಡ ಕುಂಠಿತವಾಗುತ್ತೆ. ಇದು ರೈತರ ಕಾಳಜಿ. ಹಾಗಾಗಿ ಇಲ್ಲಿ ಬಹಳ ಜನ ರೈತರು ದಂಡಾಗಿ ಬರ್ತಾ ಇದ್ದಾರೆ. 3 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ.